ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಯಾಕೆ ನಿಮ್ಮಿಂದ ದೂರ ಇದ್ದಾರೆ? ಅವ್ರಿಗೂ ಗಿಲ್ಟ್ ಕಾಡ್ತಾ ಇದೆಯಾ? ನಿಮ್ಮ ಹಾರ್ಟಿನಲ್ಲಿ ಒಂದು ನೋವಿದೆ. ಅವರು ಯಾಕೆ ದೂರ ಇದ್ದಾರೆ? ನನಗೆ ನೋವು ಕೊಟ್ಟಿದ್ದು ಗಿಲ್ಟ್ ಕಾಡ್ತಾ ಇದೆಯಾ ಅವ್ರಿಗೆ? ಅಥವಾ ನಿಜವಾಗಿಯೂ ನನ್ನನ್ನು ಅವರು ಇಷ್ಟಪಡ್ಲಿಲ್ವಾ? ಈ ರೀಡಿಂಗ್ ಅಲ್ಲಿ ನಿಮಗೆ ಈ ಕ್ವೆಶ್ಚನ್ ಬಗ್ಗೆ ನಾವು ಆನ್ಸರ್‌ನ ಹುಡ್ಕೋಣ. ಈ ರೀಡಿಂಗ್ ಅಲ್ಲಿ ಹೆಚ್ಚಾಗಿ ಈ ಟ್ಯಾರೋ ರೀಡಿಂಗ್ ನಲ್ಲಿ ನಾವು ನೋಡೋದು ಏನಂದ್ರೆ ಅವರು ನಿಮಗೆ ನೋವು ಕೊಟ್ಟಿದ್ದಕ್ಕೆ ಯಾಕೆ ದೂರ ಉಳಿದಿದ್ದಾರೆ. ಗಿಲ್ಟ್, ರಿಗ್ರೆಟ್ ಅಥವಾ ಫಿಯರ್ ಅವರ ಡಿಸಿಷನ್ ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆಯಾ ಅಂತ ತಿಳ್ಕೊಳ್ಳೋಣ. ದೂರ ಇರುವುದು ಚಾಯ್ಸ್ ನ ಅಥವಾ ಹೆಲ್ಪ್ಲೆಸ್ ಫೇಸ್ ಅಲ್ಲಿ ಇದಾರಾ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ಹಾರ್ಟ್ ಅಲ್ಲಿ ಇನ್ನೂ ನಿಮಗೆ ನಿಮ್ಮ ಬಗ್ಗೆ ಅವರ ಮನಸ್ಸಲ್ಲಿ ಇನ್ನ ಫೀಲಿಂಗ್ಸ್ ಇದೆಯಾ, ಜಾಗ ಇದೆಯಾ, ಈ ಸೈಲೆನ್ಸ್ ಮುಗಿಯುವ ಸಾಧ್ಯತೆ ಇದೆಯಾ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇದು ಬ್ಲೇಮ್ ಮಾಡುವ ರೀಡಿಂಗ್ ಖಂಡಿತ ಅಲ್ಲ. ಇದು ಫಾಲ್ಸ್ ಹೋಪ್ ಕೊಡೋ ರೀಡಿಂಗ್ ಕೂಡ ಅಲ್ಲ. ಇದು ಟ್ರೂತ್ ಮತ್ತೆ ಎಮೋಷನಲ್ ಕ್ಲಾರಿಟಿ ಕೊಡೋ ರೀಡಿಂಗ್ ಆಗಿರುತ್ತೆ. ನಿಮಗೆ ಈ ಮೆಸೇಜ್ ತುಂಬಾ ಪರ್ಸನಲ್ ಅನ್ಸಿದ್ರೆ ಅದು ಒಂದು ಸೈನ್ ಅಂತ ಭಾವಿಸಿ. ಯೂನಿವರ್ಸ್ ನಿಮ್ಮ ಫೀಲಿಂಗ್ಸ್ ನ ಇಗ್ನೋರ್ ಮಾಡಿಲ್ಲ, ಶಾಂತವಾಗಿ ಕೇಳಿ. ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೊಂಡು ಚೆಕ್ ಮಾಡಿ. ನಿಮ್ಮ ಇಂಟ್ಯೂಷನ್ ಆಲ್ರೆಡಿ ನಿಮ್ಗೆ ಬಹುಶಃ ಆನ್ಸರ್ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಇದು ಒಂದು ಜನರಲ್ ರೀಡಿಂಗ್. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ನೀವು ನನ್ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮೆಚ್ಚಿನ ಪ್ರೀತಿಯ ನೋಡಿ. ಫಸ್ಟ್ ಟವರ್ ಕಾರ್ಡ್ ಬಂದಿದೆ. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು ಖುಷಿ ಖುಷಿಯಾಗಿ ಹೇಳ್ಕೊಂಡು ನೀವು ಶಾಂತವಾಗಿ ಒಂದು ಕಡೆ ಕುತ್ಕೊಂಡು ಈ ರೀಡಿಂಗ್ ಕೇಳಿದಾಗ ಖಂಡಿತ ನಿಮ್ಗೆ ಒಂದು ಆನ್ಸರ್ ಸಿಗುತ್ತೆ ಅಂತ ಭಾವಿಸ್ತೀನಿ. ನಾನು ಇಲ್ಲಿ 5 ಕಾರ್ಡ್ಸ್ ನ ಪಿಕ್ ಮಾಡಿದ್ದೀನಿ. ಲೆಟ್ ಮಿ ರಿಅರೇಂಜ್. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲಿಗೆ ಟವರ್ ಕಾರ್ಡ್ ಬಂದಿದೆ. ಇಲ್ಲಿ ನಾವು ನೋಡೋದಾದ್ರೆ ಇದು ದೂರ ಅವಾಯ್ಡೆನ್ಸ್ ಅಲ್ಲ ಅಂತ ಗೊತ್ತಾಗ್ತಾ ಇದೆ. ತುಂಬಾ ಇನ್ನರ್ ಸ್ಟ್ರಗಲ್ ನಡೀತಾ ಇದೆ ನಿಮ್ಮ ಪಾರ್ಟ್ನರ್ ಅಲ್ಲಿ ಅನ್ನೋದು ಅರ್ಥ ಆಗ್ತಾ ಇದೆ. ಇಲ್ಲಿ ಕಾರ್ಡ್ ಬೈ ಕಾರ್ಡ್ ಏನ್ ಮೆಸೇಜ್ ಬರ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಈ ಟವರ್ ಕಾರ್ಡ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಇದೊಂದು ಬಿಗ್ ರಿಯಲೈಸೇಷನ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸಡನ್ಲಿ ನಿಮ್ಮ ಪ್ರೀತಿಯ ಪಾರ್ಟ್ನರ್ ಯಾರಿದ್ದಾರೆ ಅವರು ಅರ್ಥ ಮಾಡ್ಕೊಂತಾರೆ ನಿಮ್ಮನ್ನ ಹರ್ಟ್ ಮಾಡಿದೀನಿ ಅಂತ. ಅವ್ರಿಗೆ ಸಡನ್ ಆಗಿ ಶಾಕ್ ಆಗೋ ತರ ಆಗುತ್ತೆ. ಡಿಸ್ಟೆನ್ಸ್ ತುಂಬಾನೇ ಇವಾಗ ದೂರ ಇರೋದ್ರಿಂದ ಅವ್ರಿಗೆ ಸತ್ಯ ತಿಳಿದ ಮೇಲೆ ತುಂಬಾ ಹಿಟ್ ಆಗ್ತಾ ಇರುತ್ತೆ ಅವರ ಮನಸ್ಸಲ್ಲಿ ಪ್ರತಿಯೊಂದು ಕ್ಷಣನೂ. ನಾನು ಯಾಕೆ ಈ ತರ ಮಾಡಿದೆ ಅಂತ ತುಂಬಾನೇ ಮನಸ್ಸಲ್ಲಿ ಕೊರಗ್ತಾ ಇರೋಂತ ಫೀಲಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಫುಲ್ ಕಾರ್ಡ್ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಅವರು ಒಂದು ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು, ಒಂದು ಕ್ಲೀನ್ ಸ್ಲೇಟ್ ಅಲ್ಲಿ ನಿಮ್ಮ ಮುಂದೆ ಬರ್ಬೇಕು ಅಂತ ಇದ್ದಾರೆ. ಬಟ್ ಅವರಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಬಿಗಿನ್ ಮಾಡ್ಬೇಕು, ಮತ್ತೆ ಏನಾದ್ರು ಹರ್ಟ್ ಆಗುತ್ತಾ? ಇಲ್ಲಾಂದ್ರೆ ನನ್ನ ಮನಸ್ಸಲ್ಲಿ ಆಸೆ ಇದೆ ರೀಸ್ಟಾರ್ಟ್ ಆಗ್ಬೇಕು ಅಂತ. ಅದನ್ನ ನಾನು ಕರೆಕ್ಟ್ ಆಗಿ ನಾನು ನಡ್ಸ್ಕೊಂಡು ಹೋಗ್ತೀನಾ? ಅಷ್ಟು ಧೈರ್ಯ ನನಗಿದೆಯಾ? ಅಷ್ಟು ಕರೇಜ್ ಅಲ್ಲಿ ನಾನಿದ್ದೀನಾ? ಏನಾದ್ರು ಮತ್ತೆ ಆ ತುಂಬಾ ನಡುಗುವಂತ ವಾತಾವರಣ ನನಗೂ ಅನ್ನಿಸ್ತಾ ಇದೆ. ನಾನು ಮನುಷ್ಯನೇ, ನನಗೂ ಫೀಲಿಂಗ್ಸ್ ಇದೆ. ಬಟ್ ಅದನ್ನ ನಾನು ಹೇಗೆ ವ್ಯಕ್ತಪಡಿಸ್ಲಿ ಅನ್ನೋದು ಅವರ ಯೋಚನೆ ಆಗಿರುತ್ತೆ. ಇಲ್ಲಿ 9 ಆಫ್ ವಾಂಡ್ಸ್ ನ ನೋಡ್ತಾ ಇರ್ಬೋದು. ಅವರಿಗೆ ಇವಾಗ ಸದ್ಯಕ್ಕೆ ಒಂದ್ ಸ್ವಲ್ಪ ಏನು ವೂಂಡ್ಸ್ ಆಗಿದೆ, ಈ ಗಾಯ ಆಗಿದೆ ನಿಮ್ಮನ್ನ ಬಿಟ್ಟು ದೂರ ಹೋದಾಗ ಅಲ್ಲಿ ನಡೆದಿರೋಂಥ ವಾತಾವರಣ ಇರ್ಬೋದು, ಎನರ್ಜೀಸ್ ಇರ್ಬೋದು, ತುಂಬಾನೇ ಸುಸ್ತು ಮಾಡಿದೆ ಅಂತ ಹೇಳ್ಬೋದು. ತುಂಬಾನೇ ಎಮೋಷನಲಿ ಅವರು ಕುಗ್ಗೋಗಿದ್ದಾರೆ ಅಂತ ಹೇಳ್ಬೋದು. ಅದು ನಿಮ್ಮನ್ನ ಇಂದ, ಇಲ್ಲಾಂದ್ರೆ ನಿಮ್ಮನ್ನ ಕೇರ್ ಮಾಡದೇ ಇರೋ ರೀಸನ್ ಇಂದ ಅಂತಲ್ಲ. ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಅವ್ರಿಗೆ ಮಾನಸಿಕವಾಗಿ ತುಂಬಾ ಹಿಂಸೆ ಆಗಿದೆ. ತುಂಬಾನೇ ಗಾಯಗಳು ಜಾಸ್ತಿ ಆಗಿದೆ ಅನ್ನೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಮತ್ತೆ ಅವರಿಗೆ ಸ್ವಲ್ಪ ಭಯನೂ ಇದೆ ನಿಮ್ಮ ಜೊತೆ ಬಂದು ನಿಮ್ಮ ಜೊತೆನೂ ಏನಾದ್ರೂ ಮತ್ತೆ ನೋವಾದ್ರೆ, ಮತ್ತೆ ಏನಾದ್ರೂ ಕಷ್ಟ ಪಡ್ಬೇಕಾದ್ರೆ, ಮತ್ತೆ ಇಲ್ಲಾಂದ್ರೆ ನಿಮಗೇನಾದ್ರೂ ನಾನು ಮತ್ತೆ ಸಂತೋಷ ಕೊಡೋದು ಬಿಟ್ಟು ಮತ್ತೆ ನಿಮ್ಮ ಮನಸ್ಸನ್ನ ಮುರಿದ್ರೆ, ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿದ್ರೆ ಹೇಗೆ ನಾನು ಬದುಕೋದು? ಹೇಗೆ ನಾನು ಮತ್ತೆ ಈ ರಿಲೇಶನ್‌ಶಿಪ್ ಅಲ್ಲಿ ರೀಬಿಲ್ಡ್ ಮಾಡೋದು? ಅನ್ನೋದು ಅವರ ಯೋಚನೆ ಆಗಿದೆ. ಅದ್ರ ಜೊತೆಗೆ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ನೋಡ್ಬೋದು. ನಿಮ್ಮ ಬಗ್ಗೆ ತುಂಬಾ ಅವರಿಗೆ ಚೆನ್ನಾಗೇ ಗೊತ್ತಿದೆ. ನಿಮ್ಮ ವ್ಯಾಲ್ಯೂ ಬಗ್ಗೆ ಗೊತ್ತಿದೆ. ನಿಮ್ಮ ವ್ಯಾಲ್ಯೂ ಅರ್ಥ ಆಗಿದೆ. ನಿಮ್ಮ ಸ್ಟ್ರೆಂತ್ ಅರ್ಥ ಆಗಿದೆ. ನೀವು ಅವ್ರಿಲ್ಲ ಅಂದ್ರೂ ಎಷ್ಟು ಇಂಡಿಪೆಂಡೆಂಟ್ ಆಗಿ ನೀವು ಸೆಲ್ಫ್ ರೆಸ್ಪೆಕ್ಟ್‌ನ ಇಟ್ಕೊಂಡು ಸೈಲೆಂಟ್ ಆಗೇನೆ ಇದ್ರೂನು ಕೂಡ ಅವ್ರ ಜೊತೆ ಮಾತಾಡ್ಲಿಲ್ಲ. ಅದು ಸೈಲೆನ್ಸ್‌ನೇ ನೀವು ಕಾಪಾಡ್ಕೊಂಡು
ನಿಮ್ಮನ್ನ ನೀವು ಪುಷ್ ಮಾಡ್ಕೊಂಡು ನೀವು ಎಷ್ಟು ಚೆನ್ನಾಗಿ ನೀವು ಜೀವನನ ಸಾಗಿಸ್ತಾ ಇದ್ದೀರಾ, ಅದನ್ನ ಒಂದು ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ. ತುಂಬಾ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅವರು ರಿಯಲೈಸ್ ಆಗ್ತಾರೆ ನಿಮ್ಮನ್ನ ಬಿಟ್ಟು ಅವರ ಜೀವನದಲ್ಲಿ ತುಂಬಾ ತಪ್ಪು ಮಾಡಿದೀನಿ ನಾನು, ನಾನು ಬಿಡಬಾರ್ದಾಗಿತ್ತು. ನಾನು ನಿಮ್ಮನ್ನ ಲೂಸ್ ಮಾಡ್ಕೊಳ್ಳೋದು ನನಗೂ ಇಷ್ಟ ಇಲ್ಲ. ನಾನು ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ನಿಮ್ಮ ಬಳಿ ಬರ್ತೀನಿ ಅನ್ನೋದು ಅವರ ಇಚ್ಛೆ ಆಗಿದೆ. ಸೊ ಇದು ಒಂದು 8 ಆಫ್ ವಾಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ಒಂದು ಕಮ್ಯುನಿಕೇಶನ್ ಕಾರ್ಡ್ ಆಗಿರುತ್ತೆ. ಸೊ ಫಾಸ್ಟ್ ಮೂವ್‌ಮೆಂಟ್ ಆಗೋ ಚಾನ್ಸಸ್ ಇದೆ. ಸೊ ಸಡನ್ ಮೆಸೇಜ್ ಆಗಿರ್ಬೋದು, ಅನ್‌ಎಕ್ಸ್‌ಪೆಕ್ಟೆಡ್ ಆಗಿ ನಿಮ್ಮನ್ನ ರೀಚ್ ಔಟ್ ಆಗ್ಬೋದು ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಇಷ್ಟು ದಿವಸ ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಇಲ್ಲಾಂದ್ರೆ ನಿಮ್ಮಿಂದ ದೂರ ಆಗಿದ್ರೆ, ಇದು ಒಂದು ಎಂಡ್ ಸೈನ್ ಅಂತ ನಿಮಗೆ ಅನ್ಸಿದ್ರೆ, ಸೊ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ. ಸೈಲೆನ್ಸ್ ಇದು ಒಂದು ಪರ್ಮನೆಂಟ್ ಸೈಲೆನ್ಸ್ ಆಗಿಲ್ಲ. ಇಲ್ಲಿ ವರ್ಡ್ಸ್ ತುಂಬಾ ಬಿಲ್ಡಪ್ ಆಗ್ತಾ ಇದೆ. ಅವ್ರು ವಾಪಸ್ ಬರೋ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಓವರ್ ಆಲ್ ಟ್ರೂತ್ ಅಂತ ನಾವು ನೋಡೋದಾದ್ರೆ, ಅವ್ರಿಗೆ ತುಂಬಾ ಹರ್ಟ್ ಆಗಿದೆ ನಿಮಗೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಗಿಲ್ಟ್ ಮತ್ತೆ ಫಿಯರ್ ಎರಡೂನು ನಿಮ್ಮನ್ನ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿರೋದಕ್ಕೆ ಅವ್ರಿಗೆ ಗಿಲ್ಟ್ ಮತ್ತೆ ಫಿಯರ್ ಎರಡೂ ಆಗಿದೆ ಅಂತ ಹೇಳ್ಬೋದು. ಸೊ ಅವರು ಕೂಡ ಸಪ್ರೇಷನ್‌ನ ಇಷ್ಟಪಡ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ. ಇಂಟರ್ನಲಿ ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಯಾವುದೇ ತರ ರಿಜೆಕ್ಷನ್ ಕಾಣಿಸ್ತಾ ಇಲ್ಲ. ಸೊ ಇಂಡಿಫರೆನ್ಸಸ್ ಖಂಡಿತ ಕಾಣಿಸ್ತಾ ಇಲ್ಲ. ಅವರು ನಿಮ್ಮನ್ನ ಮೂವ್ ಆಗಿರೋ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಟೈಮಿಂಗ್ ಎನರ್ಜಿ ನೋಡೋದಾದ್ರೆ ತುಂಬಾನೇ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಹತ್ರದಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎನರ್ಜಿ ಶಿಫ್ಟ್ ಆಗುತ್ತೆ. ಸೊ ಫಾಸ್ಟ್ ಶಿಫ್ಟ್ ಆಗೋ ಚಾನ್ಸಸ್ ಇದೆ. ಸೊ ನಿಮಗೆ ಮೆಸೇಜ್ ಸಿಕ್ಕುತ್ತೆ ಯೂನಿವರ್ಸ್ ಕಡೆಯಿಂದನೂ ನಿಮಗೆ ಮೆಸೇಜ್ ಬಂದಿದೆ. ಏನು ಅಂದ್ರೆ ನಿಮ್ಮ ಪೇನ್, ನೀವು ಏನು ಇಷ್ಟು ದಿವಸ ಕಷ್ಟಪಟ್ಟಿದ್ದೀರಾ, ಎಷ್ಟು ನೋವನ್ನ ಅನುಭವಿಸಿದ್ದೀರಾ, ಅದನ್ನೆಲ್ಲಾನು ನಿಮ್ಮ ಪಾರ್ಟ್ನರ್ ಫೀಲ್ ಆಗ್ತಾ ಇದ್ದಾರೆ. ಸೊ ನಿಮ್ಮ ಸೈಲೆನ್ಸ್ ತುಂಬಾ ಕೇಳಿಸ್ಕೊಂಡಿದ್ದಾರೆ. ಸೊ ನಿಮ್ಮ ವ್ಯಾಲ್ಯೂ ಅವರಿಗೆ ರಿಯಲೈಸ್ ಆಗಿದೆ. ಸೊ ಸಮ್‌ಟೈಮ್ಸ್ ಏನಾಗುತ್ತೆ, ಪೀಪಲ್ ಸ್ಟೆಪ್ ಬ್ಯಾಕ್ ತಗೊಳ್ತಾರೆ, ಆದ್ರೆ ನಿಮ್ಮನ್ನ ಬಿಡೋದಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಸ್ಟೆಪ್ ಬ್ಯಾಕ್ ತಗೊಂಡಿದ್ದಾರೆ ಅಂದಿದ ತಕ್ಷಣ ನಿಮ್ಮನ್ನ ಬಿಟ್ಟು ಅವರು ಜೀವನ ಸಾಗಿಸಿದ್ದಾರೆ ಅಂತ ಅನ್ಕೋಬೇಡಿ. ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಅವರು ನಿಮ್ಮಿಂದ ದೂರ ಸರಿದಿರ್ಬೋದು. ಖಂಡಿತ ಅವರು ವಾಪಸ್ ಬರ್ತಾರೆ ಅನ್ನೋದು ನೀವು ಫೇತ್‌ನ ಇಟ್ಕೊಳ್ಳಿ. ಆದ್ರೆ ನೀವು ಜಾಸ್ತಿ ಓವರ್ ಥಿಂಕ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಸೊ ಅವರನ್ನ ಅವರು ಟ್ರಸ್ಟ್ ಮಾಡ್ತಾ ಇಲ್ಲ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಿಮಗೆ ಫೈನಲ್ ರಿಯಶ್ಯೂರೆನ್ಸ್ ಸಿಕ್ಕೇ ಸಿಗುತ್ತೆ. ಸೊ ನೀವು ವೇಟ್ ಮಾಡಬೇಕಾಗತ್ತೆ. ಸೊ ಈ ಡಿಸ್ಟೆನ್ಸು ನಿಮ್ಮ ಡಿಸೈರ್‌ನ ರೀಚ್ ಆಗಲ್ಲ ಅನ್ನೋದು ಏನಿಲ್ಲ. ಫಸ್ಟು ಹೀಲ್ ಆಗ್ತಾರೆ. ಹೀಲ್ ಆಗಿ ಖಂಡಿತ ವಾಪಸ್ ಬರ್ತಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ನೀವು ಯಾವಾಗ ಅವರು ಬರ್ತಾರೆ ಅಂತ ಕೇಳಿದ್ರೆ, ಸೊ ಇದು ಒಂದು ಕನ್‌ಫ್ಯೂಷನ್ ಅಲ್ಲಿ ಇದ್ದಾರೆ ಅವರು. ಆ ಕನ್‌ಫ್ಯೂಷನ್‌ನ ಆಚೆ ಹಾಕ್ಬೇಕಾಗತ್ತೆ. ಆನೆಸ್ಟ್ ಆಗಿ ಅವರು ನಿಮ್ಮ ಮುಂದೆ ಬರೋದಕ್ಕೆ, ಆಕ್ಷನ್ ಆಗಿ ಅವರು ಮಾತಾಡೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಯೂನಿವರ್ಸ್ ಅಲೈನ್ ಮಾಡ್ತಾ ಇದ್ದಾರೆ ಟ್ರೂತ್‌ನ, ಇಲ್ಯೂಷನ್‌ನ ದೂರ ಮಾಡ್ತಾ ಇದ್ದಾರೆ. ಸೊ ನೀವು ಅದನ್ನ ನಂಬೋದಾದ್ರೆ, ಸೊ ನಿಮಗೆ ಖಂಡಿತ ಯೂನಿವರ್ಸ್ ಸಪೋರ್ಟ್ ಖಂಡಿತ ಸಿಗುತ್ತೆ. ಸೊ ಇದು ಒಂದು ಹೋಪ್ ಆ್ಯಂಡ್ ಕ್ಲಾರಿಟಿ ಸಿಕ್ಕಿದೆ ಈ ರೀಡಿಂಗಿಂದ ಅಂತ ಭಾವಿಸ್ತೀನಿ. ಇದೇ ಥರ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕಾದರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಪರ್ಸನಲ್ ರೀಡಿಂಗ್ಗೆ ಚಾರ್ಜಸ್ ₹399 ಆಗಿರುತ್ತೆ. ಸೊ ಹೋಪ್ ಈ ರೀಡಿಂಗಲ್ಲಿ ನಿಮಗೆ ಒಂದು ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಯಾರಿಗಾದರೂ ಇದೇ ಥರ ನೋವಿದ್ರೆ ಅಕಸ್ಮಾತ್ ಸೊ ನಿಮಗೆ ಏನಾದರೂ ಬೇರೆ ಪ್ರಶ್ನೆ ಜನರಲ್ ರೀಡಿಂಗಲ್ಲಿ ಕೇಳಬೇಕು ಅನ್ಸಿದ್ರು ಕೂಡ, ಸೊ ನೀವು ಕಮೆಂಟಲ್ಲಿ ನಿಮ್ಮ ಕ್ವೆಷನ್ನ ತಿಳಿಸಿದ್ರೆ ನಾನು ಖಂಡಿತ ನೆಕ್ಸ್ಟ್ ಬರೋ ರೀಡಿಂಗ್ಸಲ್ಲಿ ಆ ಟಾಪಿಕ್‌ನ ಚೂಸ್ ಮಾಡ್ತೀನಿ, ಪಿಕ್ ಮಾಡ್ತೀನಿ. ನಿಮಗೆ ಜನರಲ್ ರೀಡಿಂಗಲ್ಲಿ ನಾನು ವಿಡಿಯೋ ಪಬ್ಲಿಷ್ ಮಾಡ್ತೀನಿ. ನೀವು ನೋಡ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.